ಹಾಯ್ ಹಾಲ್ ವೆಲ್ಕಮ್ ಟು MS ಡೈಲಿ ಬ್ಲಾಗ್ಸ್. ಇವತ್ತು ರಿಷಿ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಒಂದು ಬುಕ್ಸು ಇಶ್ಯೂ ಮಾಡ್ತಾಯಿದ್ದಾರೆ. ಬಟ್ ಬುಕ್ಸ್ಗೆ ಮತ್ತು ಡೊನೇಷನ್ ಎಲ್ಲ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಬರಬೇಕು. ಅದಕ್ಕೆ ಇವಾಗ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಮನೆ ನಿಜವಾಗ್ಲೂ ಏನೂ ಕ್ಲೀನ್ ಮಾಡಿಲ್ಲ ಇನ್ನು. ಅಂದರೆ ಮಕ್ಕಳು ಬರೋ ಹೊತ್ತಿಗೆ ಒಂಚೂರು ಕ್ಲೀನ್ ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲಿ ರೂಮು ಮನೆ ಎಲ್ಲ ಫುಲ್ಲು ಹೆಂಗಿದೆ ಅಂದರೆ ಅಲ್ಲಿ ನೋಡಿ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಲ್ಲಿ ಎಲ್ಲ ಒದ್ರಿ ಹಾಸಿ ಎಲ್ಲ ಕ್ಲೀನ್ ಮಾಡಿರಪ್ಪ ಬರೋ ಹೊತ್ತಿಗೆ ಅಂತ ಹೇಳಿದ್ದೀನಿ. ಅವಳೆಲ್ಲ ಬರೋ ಹೊತ್ತಿಗೆ ಅದೆಲ್ಲ ಕ್ಲೀನ್ ಮಾಡಿರ್ತಾರೆ. ಇನ್ನು ಪಾತ್ರೆ ಏನೂ ತೊಳೆದಿಲ್ಲ. ಬಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆ ರವೆ ಉಂಡೆ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಬಂದು ರವೆ ಉಂಡೆ ಮಾಡಬೇಕು. ರೆಸಿಪಿ ನಿಮಗೂ ಶೇರ್ ಮಾಡ್ಕೊಳ್ತೀನಿ ಇದೇ ಬ್ಲಾಗಲ್ಲಿ. ಇನ್ನು ರಿಷಿನೂ ಬರ್ತಾನೆ, ಅವನ ಆಯ್ ಮಾಡ್ತಾ ಇದ್ದಾನೆ. ಬನ್ನಿ ಹೊರಡೋಣ. ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾ ರಿಷಿ ಹೊರಡೋಣ. ಬಾ ಸ್ಕೂಲ್ ಹತ್ರ ಹೋಗೋಣ. ಸ್ಲಿಪ್ಪರ್ ಹಾಕೊಳ್ಳೋ ರಿಷಿ. ಸ್ಲಿಪ್ಪರು ಮಾಡ್ಕೊಂಡ? ಹಾಂ, ಏನಪ್ಪ? ನಡಿಯಪ್ಪ ನೀವು ನಡಿ. ಏನೂ ಇಲ್ಲ, ಏನೂ ಹೇಳಿಲ್ಲ ಬಿಡು. ಏನೂ ಇಲ್ಲ. ಈಗ ನೋಡಿ, ಈಗ ಏನೂ ಇಲ್ಲ. ನಡಿ ಹೊರಡ. ನಡಿ. ನಡಿ ಅಂದರೆ ಕೇಳಬೇಕು. ಪಾರ್ಕ್ ಕರ್ಕೊಂಡು ಹೋಗು ಅಂತವಳು. ಬಾಯ್. ಪಾರ್ಕ್ ಕರ್ಕೊಂಡು ಹೋಗು ಅಂತ ಹೇಳ್ತಾವಳು. ಸ್ಕೂಲ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಸ್ಕೂಲ್ ಹತ್ರ ರೀಚ್ ಆದ್ವಿ. ಈ ಕಡೆ ಇಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲೇ ಸ್ಕೂಲು. ಫೈನಲಿ ಸ್ಕೂಲ್ ಹತ್ರ ಹೋಗಿ ಬಂದ್ವಿ. ಏನು ಬಿಸಿಲು ಅಂತೀರಾ? ಸೆಕೆ ಅಂದರೆ ಸೆಕೆ. ನನ್ನ ಫೇಸ್ ನೋಡ್ತಾ ಇರ್ಬೋದು. ಇಟ್ಟಿರೋ ಕುಂಕುಮ ಎಲ್ಲ ಹರ್ಕೊಂಡು ಅಷ್ಟು ಬಿಸಿಲು ಇದೆ ಈಚೆ. ಸುಸ್ತಾಯಿತು ಫ್ರೆಂಡ್ಸ್ ಹೋಗಿ ಬರೋ ಹೊತ್ತಿಗೆ. ನೋಡಿ ಅವ್ರಿಗೂ ಸೆಕೆ ಅಂತೆ. ರಿಷಿ ಮ್ಯಾಮ್ ಹೇಳ್ತಾಯಿದ್ರು, ಯಾಕೆ ರಿಷಿಕೇಶ್ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ. ಸಣ್ಣ ಆಗ್ಬಿಟ್ಟಿದ್ದಾನಂತೆ. ಏನು ಮಾಡೋದು, ರಾಜ್ಯದಲ್ಲಿ ಈಚೆ ಯಾವಾಗಲೂ ಆಟ ಆಡೋದೇ ಆಗುತ್ತೆ, ಸರಿಯಾಗಿ ಊಟ ಮಾಡಲ್ಲ. ಸ್ಕೂಲಿಗೆ ಹೋದರೆ ಟೈಮು ಕರೆಕ್ಟಾಗಿ ಊಟ ಮಾಡ್ತಾರೆ, ಕರೆಕ್ಟಾಗಿರ್ತಾರೆ. ಈ ಥರ ರಜಾ ಬಂದರೆ ಇದೇ ಗೋಳಿ ಇವ್ರದ್ದು. ಫುಲ್ ಟಯರ್ಡ್ ಆಯಿತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ, ತಡ್ಕೊಳಕ್ಕೂ ಆಗ್ತಾಯಿಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಈಗ ಮನೇಲಿ ಮಕ್ಕಳು ಮಾಡ್ತೀನಮ್ಮ ಅಂತ ಹೇಳ್ತಾಳೆ. ನಾನು ಹೋಗಿ ಬರೋ ಹೊತ್ತಿಗೆ ಚಿಕ್ಕವಳು ಸ್ನಾನ ಒಂದು ಮಾಡಿದ್ದಾಳೆ. ಇನ್ನು ಅವಳು ರೂಮ್ ಕ್ಲೀನ್ ಮಾಡೋದ್ರಲ್ಲೇ ಇದ್ದಾಳೆ. ಇವಾಗ ಎಲ್ಲ ಕೆಲಸ ನಾನೇ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು ಅದು ಕಾದ ನಂತರ ಒಂದು 5 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಾದಮೇಲೆ ಇನ್ನು ರವೆನ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಗಮ್ ಅಂತ ಸ್ಮೆಲ್ ಬರುತ್ತೆ. ಬ್ರೌನಾಗಿ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಹುರ್ಕೊಳ್ಬೇಕು. ಅದು ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ತುರಿದಿಟ್ಟಿರುವಂತಹ ಕೊಬ್ಬರಿ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕಿ ಏಲಕ್ಕಿನ ಕುಟ್ಟಿರೋದನ್ನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಆ್ಯಡ್ ಮಾಡಬೇಕು. ಲವಂಗನೂ ಆ್ಯಡ್ ಮಾಡಬೇಕು. ಇಲ್ಲಿ ಕ್ಲಿಪ್ಪು ಮಿಸ್ ಆಗಿದೆ. ಲವಂಗ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ನಿಮ್ಗೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕಾಯಿಸಿ ಆರಿಸಿರೋ ಅಂತಹ ಹಾಲನ್ನ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಉಂಡೆ ಕೊಟ್ಟು ಅದಕ್ಕೆ
ಹಾಕಿ ಉಂಡೆ ಕಟ್ಟಿ ಎತ್ತಿಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ಓಕೆ, ರವೆ ಉಂಡೆ ತುಂಬ ಮಾಡಾಯಿತು. ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಮನೇಲೂ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಇವಾಗ ಮನೇಲೂ ಎಲ್ಲ ಕೆಲಸ ಮುಗೀತು. ಎಲ್ಲ ನನ್ನ ಮಗಳೇ ಇವತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಅವಳೇ ಕ್ಲೀನ್ ಮಾಡಿದ್ದಾಳೆ. ಇನ್ನು ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದಾರೆ. ಪಾರ್ಕಿಗೆ ಕರ್ಕೊಂಡು ಹೋಗಬೇಕು. ಇನ್ನು ಪಾರ್ಕಿಗೆ ಹೋಗಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಓಕೆನಾ? ನಮ್ಮ ಊರ ಮಕ್ಕಳನ್ನು ಕರ್ಕೊಂಡು ಪಾರ್ಕಿಗೆ ಹೋದೆ. ಇನ್ನು ಅಲ್ಲಿ ದೀಕ್ಷುಗೆ ಹೋದ ತಕ್ಷಣ ಉಯ್ಯಾಲೆ ಸಿಕ್ತು. ಅವಳು ಕುತ್ಕೊಂಡು ಆಡ್ತಾಯಿದ್ಲು. ಇನ್ನು ಆ ಕಡೆ ನಮ್ಮ ಗುಂಡುಗೆ ನಿಂತ್ಕೊಂಡು ಕಾಯ್ತಾನೇ ಇದ್ಲು, ಬಿಡ್ತಾರೇನೋ ಅಂತ ಅಂದ್ಬಿಟ್ಟು. ಆದರೆ ಇನ್ನು ಆಡ್ತಾನೆ ಇದ್ರು, ಅವ್ರು ಬಿಡಲಿಲ್ಲ. ನಮ್ಮ ದೀಕ್ಷಾ ಆಡಿದ ತಕ್ಷಣ ನಮ್ಮ ಮಾನಸಂಗೆ ಬಿಟ್ಲು. ಅವಳು ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಹೆದರ್ಕೊಂಡ್ಲು. ಅದಕ್ಕೆ ಇನ್ನೊಂದು ಚಿಕ್ಕ ಪಾಪು ಆಡೋದಿತ್ತಲ್ಲ, ಅದ್ರಲ್ಲಿ ಆಡಿಸ್ದೆ. ಅದ್ರಲ್ಲಿ ಸ್ವಲ್ಪ ಹೊತ್ತು ಆಡಿದ್ಲು. ಅದು ಆಡಿದ್ಮೇಲೆ ಅಲ್ಲೇ ಆಟ ಆಡಬೇಕಾದ್ರೆ ಆ ಕಡೆ ಸೈಡ್ ಸೌದೆ ಥರ ಹಾಕಿದ್ರು, ಅಲ್ಲಿ ಮುಳ್ಳು ಬೇರೆ ಚುಚ್ಕೊಂಡ್ಬಿಟ್ಲು ಕಾಲಿಗೆ. ಮನೆಗೆ ಬಂದು ಅದನ್ನು ಮಾರನೇ ದಿನ ಮುಳ್ಳು ತೆಗ್ದೆ. ಇನ್ನು ನಮ್ಮ ರಿಷಿ ಇದ್ರ ಮೇಲೆಲ್ಲ ಜಾರ ಬಂಡಿ ಮೇಲೆ ಆ ಕಡೆಯಿಂದ ಹತ್ಬಿಟ್ಟು ಬಂದು ಆಡೋದು, ಇನ್ನು ಈ ಕಡೆಯಿಂದ ಬಂದು ಆಡೋದು. ಒಟ್ನಲ್ಲಿ ಅವ್ರ ಮಕ್ಕಳು ಎಂಜಾಯ್ ಮಾಡಿದ್ರು. ಒಂದಾದ್ಮೇಲೆ ಒಂದು ಅವರು ಆಡೋವಷ್ಟು ಆಟ ಆಡಿದ್ರು. ಇನ್ನು ಅವ್ರು ಆಟ ಆಡೋವರೆಗೂ ನಾನು ನಿಂತ್ಕೊಂಡು ನೋಡ್ತಿದ್ದೆ. ಇನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಇನ್ನೆಲ್ಲಿ ಬಿದ್ದು ಏಟ್ ಮಾಡ್ಕೊಂಬಿಡ್ತಾರೆ ಅನ್ನೋದೊಂದು ಭಯ ನನಗೆ ಪಾರ್ಕಿಗೆ ಕರ್ಕೊಂಡೋದ್ರೆ. ಅಲ್ಲೋಗಿ ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ಇನ್ನು ಅಲ್ಲೇ ಸಂಜೆ 6:30 ಆಗೋಯ್ತು. 6:30ವರೆಗೂ ಆಟ ಆಡಿದ್ರು. ಇನ್ನು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಬರೋಕ್ಕೆ 7 ಗಂಟೆ ಆಗೋಯ್ತು. 7 ಗಂಟೆ ಆಗೋಯ್ತು. ನನ್ನ ಹಸ್ಬೆಂಡ್ ಬೇರೆ ಕಾಲ್ ಮಾಡಿಬಿಟ್ಟು ಇನ್ನೂ ಎಷ್ಟೊತ್ತು ಬನ್ನಿ ಮನೆಗೆ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಅವರು ಕಾಲ್ ಮೇಲೆ ಕಾಲು. ಓಕೆ, ವಾಪಸ್ ಪಾರ್ಕಲ್ಲೆಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರು. ಇನ್ನು ಮನೆಗೆ ವಾಪಸ್ ಬಂದ್ವಿ. ಫುಲ್ ಟಯರ್ಡ್ ಆಗಿದೆ ಫ್ರೆಂಡ್ಸ್. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ, ಇನ್ನು ಹಸ್ಬೆಂಡು ಬಂಗಾರಪೇಟೆಗೆ ಹೋಗಿದ್ರು ಡ್ಯೂಟಿ ಮೇಲೆ. ಅಲ್ಲಿ ತಾಟಲಿಂಗು ಕಮ್ಮಿ ಅಂತೆ. ಸೊ ಅದಕ್ಕೆ ತಾಟಲಿಂಗ್ನ ತಗೊಬಂದಿದ್ರು. ಇಲ್ಲಿ 4 ಇಲ್ಲ ಇದೆ, ಇನ್ನು ಕವರಲ್ಲಿದೆ. ಇಲ್ಲಿ ಮಕ್ಕಳು ತಿಂತಾಯಿದ್ದಾರೆ, ಬಿಡಿಸ್ತಾ ಇದ್ದಾರೆ. ಇನ್ನು ಮಕ್ಕಳು ತಾಟಲಿಂಗ್ ತಿಂತಾಯಿದ್ದಾರೆ. ಫ್ರೆಶ್ ಅಪ್ ಆಗಿ ಇವಾಗ ನಾನು ಒಂದೆರಡು ತಾಟಲಿಂಗ್ ತಿಂದ್ಬಿಟ್ಟು ಆಮೇಲೆ ಇನ್ನು ನೈಟ್ ಅಡುಗೆಗೆ ನುಗ್ಗೆಕಾಯಿ ಸಾಂಬಾರು, ಅನ್ನ, ಮುದ್ದೆ. ಇನ್ನು ನೆಂಚ್ಕೊಳ್ಳೋಕ್ಕೆ ಮಕ್ಕಳಿಗೆ ಬೋಂಡ ಮಾಡಿಕೊಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.